ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈ ದಿನ ವಿಶೇಷವಾದಂಥ ದಿವಸ. ವಿಶ್ವದ ಭಾನುವಾರ ಶಾಲೆಯ ದಿನಾಚರಣೆ ಆಚರಣೆ ಎನ್ನುವಂಥದ್ದು ಈ ದಿವಸಕ್ಕೆ ನೇಮಕವಾದಂಥ ದಿನ. ಈ ವಿಶ್ವದ ಭಾನುವಾರ ಶಾಲೆಯ ಆಚರಣೆ ಐತಿಹಾಸಿಕವಾದದ್ದು, ಇತಿಹಾಸ ಉಳ್ಳದ್ದು. ಇದಕ್ಕೆ ಒಂದು ಹಿನ್ನೆಲೆ ಇದೆ. ಈ ಹಿನ್ನೆಲೆಯನ್ನು ಪರಿಗಣಿಸಿ ನೋಡುವಾಗ 1780ರ ಆ ಒಂದು ಅವಧಿಯಲ್ಲಿ ರಾಬರ್ಟ್ ರೇಕಿ ಎನ್ನುವಂಥ ಒಬ್ಬ ವಿಶ್ವಾಸಿ ಈ ಸಬ್ಬತ್ ಶಾಲೆಯನ್ನು ಪ್ರಾರಂಭಿಸಿ, ಆ ದಿನಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ ಅವಕಾಶವಿಲ್ಲದ ಸ್ಥಳಗಳಲ್ಲಿ, ಅವಕಾಶವಿಲ್ಲದ ರೀತಿಯಲ್ಲಿ ಕಾರ್ಮಿಕ ಮಕ್ಕಳು ತಮ್ಮ ದೈನಂದಿನ ಜೀವಿತಕ್ಕೆ ಬೇಕಾದಂಥ ಪಠ್ಯಗಳನ್ನು ಓದುವುದಕ್ಕೂ ಕಲಿಯುವುದಕ್ಕೂ ಬೇಕಾದಷ್ಟು ಮಾರ್ಗಗಳು ಇಲ್ಲದೆ ಇದ್ದಂಥ ಸಮಯಗಳಲ್ಲಿ ಈ ಭಾನುವಾರ ಶಾಲೆಯ ಮೂಲಕ ಕಲಿಯುವಂತಾಗಲಿ ಎಂಬುದಾಗಿ ಪ್ರಾರಂಭ ಮಾಡಿದ್ದನ್ನು ಇತಿಹಾಸವು ಮಾತನಾಡುತ್ತದೆ. ಅಂದಿನ ದಿನಮಾನಗಳಲ್ಲಿ ಕಾರ್ಮಿಕರಿಗೆ ರಜೆ, ಭಾನುವಾರ ರಜೆ ಅಥವಾ ವಿಶ್ರಾಂತಿ ದಿನಗಳು ಎಂಬುದಾಗಿ ಇರಲಿಲ್ಲ. ಹಾಗಾಗಿ ಆ ದಿನಮಾನಗಳಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದಂಥದ್ದು ಬಹಳ ವಿಪರ್ಯಾಸದ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಿ ಹೋಗುತ್ತಿದ್ದಂಥ ಒಂದು ಕಾಲ. ಆಗ ಕಾರ್ಮಿಕರು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಳುಹಿಸುವಷ್ಟರ ಮಟ್ಟಿಗೆ ವ್ಯವಸ್ಥಿತವಾದಂಥ ಹಣಕಾಸಾಗಲಿ ಹಣದ ವ್ಯವಸ್ಥೆಯಾಗಲಿ ಅವರಲ್ಲಿ ಇರಲಿಲ್ಲ. ಮಕ್ಕಳು ತಮ್ಮ ವಿದ್ಯಾಭ್ಯಾಸದಲ್ಲಿ ವಂಚಿತರಾಗಿ ಹೋಗುವುದನ್ನು ರಾಬರ್ಟ್ ರೇಕಿ ಎನ್ನುವಂಥ ಒಬ್ಬ ವಿಶ್ವಾಸಿ ಪರಿಗಣಿಸಿ ಭಾನುವಾರ ಶಾಲೆ ಎಂಬುದಾಗಿ ಸಭೆಯ ಮೂಲಕ ಪ್ರಾರಂಭಿಸಿ, ಪ್ರಾರಂಭದ ದಿನಗಳಲ್ಲಿ ಸತ್ಯವೇದ ಪಠ್ಯವನ್ನು ಹೇಳಿಕೊಡುವುದರ ಜೊತೆಯಲ್ಲಿ ಒಬ್ಬ ಮಗುವಿಗೆ ದೈನಂದಿನ ಜೀವಿತಕ್ಕೆ ಬೇಕಾಗುವಂಥ ಪಠ್ಯಗಳನ್ನು, ಪಾಠಗಳನ್ನು, ಬೋಧನೆಗಳನ್ನು, ಮಾರ್ಗಗಳನ್ನು ಹೇಳಿಕೊಡುವಂಥ ಒಂದು ವ್ಯವಸ್ಥಿತ ಶಾಲೆಯಾಗಿ ಮಾರ್ಪಟ್ಟಿತ್ತು ಎನ್ನುವಂಥದ್ರಲ್ಲಿ ಯಾವ ಸಂಶಯ ಇಲ್ಲ. ಅಂದಿನ ಕಾರ್ಮಿಕರು ತಮ್ಮ ಮಕ್ಕಳನ್ನು ಈ ಶಾಲೆಗೆ ಕಳುಹಿಸುವುದರ ಮೂಲಕ ಒಂದು ಕಡೆ ದೈನಂದಿನ ಜೀವಿತದ ವಿದ್ಯಾಭ್ಯಾಸ, ಬೇರೆ ಬೇರೆ ವಿಷಯಗಳ ಕುರಿತು ಅರಿವು, ಬೇರೆ ಬೇರೆ ವಿಷಯಗಳನ್ನು ತಿಳಿದುಕೊಳ್ಳುವುದರ ಜೊತೆಯಲ್ಲಿ ಸತ್ಯವೇದದ ಅನೇಕ ವಿಷಯಗಳನ್ನು ಕೂಡ ತಿಳಿದುಕೊಳ್ಳುವಂತೆ ಆಗುವಂಥ ಆ ಒಂದು ಪರಿಸ್ಥಿತಿಯನ್ನು ಬಹಳ ಮಟ್ಟಿಗೆ ಉಪಯೋಗಿಸಿಕೊಂಡು ಮಕ್ಕಳನ್ನು ಈ ಒಂದು ಭಾನುವಾರದ ಶಾಲೆಗೆ ಕಳುಹಿಸಿ ಕೊಡುತ್ತಾ ಇದ್ದರು. ಕ್ರಮೇಣವಾಗಿ ಕಾರ್ಮಿಕರ ಸುಧಾರಣೆ, ಕಾರ್ಮಿಕ ಪದ್ಧತಿಯಲ್ಲಿ ವಿಶ್ರಾಂತಿ ದಿನಗಳು, ಕಾರ್ಮಿಕರಿಗೂ ಕೂಡ ವಿಶ್ರಾಂತಿ ದಿನವು ಕಡ್ಡಾಯವಾಗಿ ಕೊಡಲ್ಪಟ್ಟಂಥ ದಿನಗಳು ಪ್ರಾರಂಭಿಸಿದಾಗ, ಶಾಲೆಗಳ ಪ್ರಾಮುಖ್ಯತೆ ಅರಿವು ಮೂಡಿದಾಗ, ಕಾಲಕ್ರಮೇಣವಾಗಿ ಸರ್ಕಾರಗಳು ಕೂಡ ಆಗಿನ ಕಾಲದಲ್ಲಿ ಶಾಲೆಗಳನ್ನು ಪ್ರಾರಂಭಿಸಿ ಕಡ್ಡಾಯವಾಗಿ ಮಕ್ಕಳಿಗೆ ಶಿಕ್ಷಣವನ್ನು
ಕೊಡುವಂಥದ್ದನ್ನು ರೂಢಿಸಿಕೊಳ್ಳುವ ಪರಿಸ್ಥಿತಿಗಳು ಒದಗಿ ಬಂದಾಗ 1905 ನಂತರ ಭಾನುವಾರ ಶಾಲೆ ಬೇರೆ ಬೇರೆ ವಿಷಯಗಳ ಅಧ್ಯಯನಕ್ಕೂ ಒಳಪಟ್ಟದ್ದು ಎನ್ನುವಂಥ ಶಾಲೆ ಕ್ರಮೇಣವಾಗಿ ತನ್ನ ಅಸ್ತಿತ್ವವನ್ನು ಸತ್ಯವೇದದ ಆಧಾರಕ್ಕೆ ರೂಢಿಸಿಕೊಂಡು ಸತ್ಯವೇದದ ಅನೇಕ ಗೂಢಾರ್ಥಗಳನ್ನು ಮಕ್ಕಳಿಗೆ ತಿಳಿಸಿಕೊಡುವಂಥ ನಿಟ್ಟಿನಲ್ಲಿ ತನ್ನ ಅಸ್ತಿತ್ವವನ್ನು ರೂಪಿಸಿಕೊಂಡು ಉತ್ತಮವಾದಂಥ ಸತ್ಯವೇದ ಶಾಲೆಯಾಗಿ ಮಾರ್ಪಟ್ಟಿರುವಂಥದ್ದನ್ನು ನಾವು ಇತಿಹಾಸದ ಪುಸ್ತಕಗಳಲ್ಲಿ ನೋಡುತ್ತೇವೆ ಮತ್ತು ಓದ್ದೇವೆ. ಈ ನಿಟ್ಟಿನಲ್ಲಿ ಪ್ರಾರಂಭವಾದಂಥ ಈ ಭಾನುವಾರದ ಶಾಲೆ ಸತ್ಯವೇದ ಶಾಲೆ ಎಂಬುದಾಗಿ ಕರೆಯಲ್ಪಡುವುದಕ್ಕೆ ಕಾರಣ, ಈ ಭಾನುವಾರದ ಶಾಲೆಗಳು ಸಭೆಗಳಲ್ಲಿ ಹೇಗೆ ಒಂದು ಅಂಗವಾಗಿ ಪ್ರಾರಂಭವಾಯಿತೋ, ಕ್ರಮೇಣವಾಗಿ ಈ ಅಂಗವು ಸತ್ಯವೇದ ಪಠ್ಯಕ್ಕೆ ಮಾತ್ರ ಸೀಮಿತಗೊಂಡು ಸತ್ಯವೇದವನ್ನು ಕ್ರಮಬದ್ಧವಾಗಿ ಮಕ್ಕಳಿಗೆ ತಿಳಿಸಿಕೊಡುವಂಥ ಶಾಲೆಯಾಗಿ ಮಾರ್ಪಟ್ಟ ಮೇಲೆ ಈ ಭಾನುವಾರದಲ್ಲಿ ನಡೆಯುವಂಥ ಈ ಒಂದು ಸಭೆಯ ಶಾಲೆಯನ್ನು ಸಬ್ಬತ್ ಶಾಲೆ ಎಂಬುದಾಗಿಯೂ ಸತ್ಯವೇದದ ಶಾಲೆ ಎಂಬುದಾಗಿಯೂ ಕರೆಯುವುದಕ್ಕೆ ಪ್ರಾರಂಭವಾಯಿತು. ಹೀಗಾಗಿ ಈ ದಿನಗಳಲ್ಲಿ ನಮಗೆ ಗೊತ್ತಿರುವಂಥದ್ದು ಭಾನುವಾರದ ಸತ್ಯವೇದ ಶಾಲೆ ಮಕ್ಕಳಿಗೆ ಸೀಮಿತವಾಗಿ ಕೊಡಲ್ಪಟ್ಟದ್ದು ಮತ್ತು ಇದು ಸಭೆಯ ಅಂಗವಾಗಿ ಪ್ರಾಮುಖ್ಯ ಅಂಗವಾಗಿ ಬೆಳೆದು ಬಂದಿರುವುದಕ್ಕೆ ಕಾರಣ. ಈ ಎಲ್ಲ ಇತಿಹಾಸಗಳ ವೈಭವೀಕರಣದ ಮಧ್ಯೆ ಈ ದಿನಮಾನಗಳಲ್ಲಿ ಸತ್ಯವೇದ ಶಾಲೆಗಳಲ್ಲಿ ಬಹಳಷ್ಟು ಸಮಸ್ಯೆಗಳಿಂದ ಅನೇಕ ಸಭೆಗಳಲ್ಲಿ ಸತ್ಯವೇದ ಶಾಲೆ ನಡೆಯುವುದೇ ಇಲ್ಲ. ಕೆಲವು ಕಡೆಗಳಲ್ಲಿ ಸತ್ಯವೇದ ಶಾಲೆ ವಾಸ್ತವಿಕವಾಗಿ ಇದ್ದರೂ ಕಾರ್ಯಾಚರಣೆ ಇಲ್ಲದೆ ಅನಾಕಾಲಿಕವಾಗಿ ಹಾಗೆಯೇ ಸುಮ್ಮನೆ ಉಳಿದುಕೊಂಡಿರುವಂಥ ಒಂದು ಅಂಗವಾಗಿ ಅದೇ. ಕೆಲವು ಸಭೆಗಳಲ್ಲಿ ಭಾನುವಾರ ಸತ್ಯವೇದ ಶಾಲೆ ಅಸ್ತಿತ್ವಕ್ಕೆ ಇನ್ನು ಬಾರದೇ ಇರುವಂಥ ಸ್ಥಿತಿಗತಿಗಳು. ಇನ್ನು ಕೆಲವು ಸಭೆಗಳ ಭಾನುವಾರ ಶಾಲೆಗಳಲ್ಲಿ ಭಾನುವಾರ ಶಾಲೆಯ ಮಕ್ಕಳು ಅಸ್ತಿತ್ವಕ್ಕೆ ಇದ್ದರೂ ಪಾಠ ಹೇಳಿಕೊಡುವುದಕ್ಕೆ ಉಪಾಧ್ಯಾಯಿನಿಯರು ಇಲ್ಲದೇ ಇರುವಂಥ ಪರಿಸ್ಥಿತಿಗಳು. ಇನ್ನು ಉಪಾಧ್ಯಾಯಿನಿಯರು ಭಾನುವಾರ ಶಾಲೆಯ ಮಕ್ಕಳು ಇವೆಲ್ಲರೂ ಇದ್ದರೂ ಕೆಲವು ಸಭೆಗಳಲ್ಲಿ ಕಟ್ಟಡ ಇಲ್ಲದೆ ಏರುಪೇರು ಆಗಿರುವಂಥ ಸಮಯದ ಅಭಾವದಲ್ಲಿ ನಡೆಯದೆ ಹೋಗಿರುವಂಥ ಸ್ಥಿತಿಗತಿಗಳು ಅಥವಾ ವಿಳಂಬವಾಗಿ ಅನುಷ್ಠಾನಕ್ಕೆ ತರದೆ ಇದರಲ್ಲಿ ಯಾವ ಬೆಳವಣಿಗೆಯೂ ಕಾಣದೆ ಅನಿರ್ದಿಷ್ಟ ಕಾಲ ಸತ್ಯವೇದ ಶಾಲೆಯು ಇರುವಂಥ ಹೀನಾಯವಾದಂಥ ಸ್ಥಿತಿಯಲ್ಲಿಯೇ ಇದ್ದು ಒಂದು ಅಂಗವಾಗಿ ಉಳಿದುಕೊಂಡಿದೆ. ಆದರೆ ಬೆಳೆದುಕೊಳ್ಳದೆ ಹೋಗಿರುವಂಥ ಪರಿಸ್ಥಿತಿ, ಬೆಳೆಯದೆ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಈ ದಿನಮಾನಗಳಲ್ಲಿಯೂ ಕೂಡ ಗಮನಿಸುತ್ತೇವೆ. ಇವೆಲ್ಲದಕ್ಕೂ ಕಾರಣ ಅನೇಕ ವೇಳೆ ನಾನು ಮತ್ತು ನನ್ನ ಸಭೆ ಮತ್ತು ನನ್ನ ಸಭೆಯಲ್ಲಿರುವಂಥ ನನ್ನ ವೈಯಕ್ತಿಕವಾದಂಥ ಬದುಕು ಮತ್ತು ನನ್ನ ಅಭಿಪ್ರಾಯದ ಬದುಕು ಎನ್ನುವಂಥದ್ದೇ ಕಾರಣ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಇದರ ಜೊತೆಯಲ್ಲಿ ನನ್ನ ಆದ್ಯತೆಗಳು, ನನ್ನ ಬದುಕಿನ ಆದ್ಯತೆಗಳು, ನನ್ನ ಸಭೆಯ ಬದುಕಿನ ಆದ್ಯತೆಗಳು, ನನ್ನ ಸಭೆಯಲ್ಲಿ ಕೊಡಲ್ಪಟ್ಟಂಥ ಜವಾಬ್ದಾರಿಕೆಗಳ ಆದ್ಯತೆಗಳು
ಇವುಗಳನ್ನು ಗಮನಿಸಿ ನೋಡುವಾಗ ನಾನು ಸತ್ಯವೇದ ಶಾಲೆಗೆ ಪ್ರಾಮುಖ್ಯತೆ ಕೊಡದೇ ಹೋದಂಥ ಪರಿಸ್ಥಿತಿಯಲ್ಲಿ ಈ ಅನಿರ್ದಿಷ್ಟವಾದಂಥ ಕಾಲಕ್ಕೂ ಸತ್ಯವೇದ ಶಾಲೆ ಬೆಳಕಿಗೆ ಬಾರದೆ, ಬೆಳವಣಿಗೆಯನ್ನು ಹೊಂದದೆ, ಮಕ್ಕಳ ಮಧ್ಯದಲ್ಲಿ ಸಲ್ಲಿಸಬೇಕಾದಂಥ ಅತ್ಯುತ್ತಮವಾದಂಥ ಸೇವೆಯನ್ನು ಸಲ್ಲಿಸಲಿಕ್ಕೆ ಆಗದೆ ಹೋಗಿರುವಂಥ ಪರಿಸ್ಥಿತಿ ಎನ್ನುವಂಥದ್ದನ್ನು ನಾವು ಗಮನಿಸಲೇಬೇಕಾದಂಥ ವಿಷಯ. ಇವೆಲ್ಲವನ್ನು ನೀಗಿಸಿ ನಾವು ಸತ್ಯವೇದ ಶಾಲೆಗೆ ಆದ್ಯತೆಯನ್ನು ಕೊಟ್ಟು ನಮ್ಮ ಬಾಳಿನುದ್ದಕ್ಕೂ ಸತ್ಯವೇದದ ಶಾಲೆಯ ಪ್ರಾಮುಖ್ಯತೆಯನ್ನು ನಾವು ಪರಿಗಣಿಸಿ ನೋಡುತ್ತಾ ಇದರಿಂದ ಆಗುವಂಥ ಅನುಕೂಲತೆಗಳನ್ನು, ಇದರಿಂದ ಆಗುವಂಥ ಉತ್ತಮ ಕೆಲಸಗಳನ್ನು, ಇದರಿಂದ ಆಗುವಂಥ ಮಕ್ಕಳ ಉತ್ತಮವಾದಂಥ ಬೆಳವಣಿಗೆಗೆ ಹೇಗೆ ಸಾಧ್ಯ ಎಂಬುದಾಗಿ ನಾವು ಅರಿತುಕೊಳ್ಳುವಾಗ ಈ ಸತ್ಯವೇದ ಶಾಲೆಗೆ ನಮ್ಮ ಕೈಯಲಾದಷ್ಟು ಸಹಾಯವನ್ನು, ಸೇವೆಯನ್ನು ಮಾಡುವುದಕ್ಕೆ ಸಿದ್ಧವಾಗುವಂಥ ಮನಸ್ಸು ಬರುತ್ತದೋ ಎನ್ನುವಂಥ ಒಂದು ಅಭಿಲಾಷೆ ನಮ್ಮಲ್ಲಿ ಮೂಡಿಸುವುದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಪ್ರಿಯರೇ, ಈ ಎಲ್ಲ ಸಮಸ್ಯೆಗಳ ಒಂದು ಮೂಲ ಕಾರಣ, ಈ ಎಲ್ಲ ಸಮಸ್ಯೆಗಳಿಗೆ ಇರುವಂಥ ಮೂಲ ವ್ಯಕ್ತಿತ್ವದ ಕಾರಣ ಏನು ಎಂಬುದಾಗಿ ನಾವು ನೋಡುವುದಾದರೆ, ಅನೇಕ ವೇಳೆ ಸತ್ಯವೇದು ಬಹಳ ಸುಲಭವಾಗಿ ನಮ್ಮ ನ್ಯೂನ್ಯತೆಯನ್ನು ಎತ್ತಿ ಹಿಡಿಯುವುದರಲ್ಲಿ ಯಾವ ಸಂದೇಹ ಇಲ್ಲ. ಜ್ಞಾನೋಕ್ತಿಗಳ ಪುಸ್ತಕ 24ನೇ ಅಧ್ಯಾಯ 33ನೇ ವಾಕ್ಯಕ್ಕೆ ನಿಮ್ಮನ್ನು ಕೊಂಡೊಯ್ಯುತ್ತೇನೆ. ಆ ವಾಕ್ಯವೇ ನಮ್ಮ ಈ ಎಲ್ಲ ನ್ಯೂನ್ಯತೆಗೆ ಕಾರಣ ಎನ್ನುವುದಾದರೆ ಅತಿಶಯೋಕ್ತಿ ಏನೂ ಅಲ್ಲ. ಗಮನಿಸಿ ನೋಡ್ರಿ, ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 33ನೇ ವಾಕ್ಯ. ಇನ್ನೂ ಸ್ವಲ್ಪ ನಿದ್ರೆ, ಇನ್ನೂ ತುಸು ಕಡಿಕೆ, ಇನ್ನು ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವೆಯ. 34ನೇ ವಾಕ್ಯ. ಬಡತನವು ದಾರಿಗಳ್ಳನ ಹಾಗೂ ಕೊರತೆಯು ಪಂಜುಗಳ್ಳನಂತೆಯೂ ನಿನ್ನ ಮೇಲೆ ಬೀಳುವುದು. ಈ ದಿವಸದಲ್ಲಿ ಸತ್ಯವೇದ ಶಾಲೆ ಕೊಟ್ಟಡ ಇಲ್ಲದೆ, ಕೊಠಡಿ ಇಲ್ಲದೆ, ಸತ್ಯವೇದ ಶಾಲೆಗೆ ಉಪನ್ಯಾಸಕರುಗಳು, ಉಪಾಧ್ಯಾಯರುಗಳು ಇಲ್ಲದೆ, ಸತ್ಯವೇದ ಶಾಲೆಗೆ ಮಕ್ಕಳು ಬಾರದೆ, ಸತ್ಯವೇದ ಶಾಲೆಗೆ ಸಮಯದ ಕೊರತೆ ಇದ್ದು, ಬೆಳಗ್ಗೆ ಸಭೆಯು ಪ್ರಾರಂಭವಾಗುವ ಮುನ್ನ ಸತ್ಯವೇದ ಶಾಲೆಯು ನಡೆಯಬೇಕಾದರೆ ಸುಮಾರು 1 ಗಂಟೆಗಳ ಕಾಲ ಶೀಘ್ರವಾಗಿ ಸಭಿಕರು ಬರಬೇಕಾದಂಥ ಪರಿಸ್ಥಿತಿ, ಅಥವಾ ಆರಾಧನೆಯು ಮುಗಿದ ನಂತರ ಸತ್ಯವೇದ ಶಾಲೆಯು ನಡೆಯಬೇಕಾದರೆ ಸಭಿಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಆರಾಧನೆ ಮುಗಿಸಿ 1 ತಾಸು ತಡವಾಗಿ ಕಾದಿದ್ದು ಕರೆದುಕೊಂಡು ಹೋಗುವ ಪರಿಸ್ಥಿತಿಯಲ್ಲಿ ಈ ಯಾವ ಜಂಜಾಟವೂ ಬೇಡ ಎನ್ನುವಂಥ ಸ್ಥಿತಿಯಲ್ಲಿ ಸತ್ಯವೇದ ಶಾಲೆ ನಿಂತು ಹೋಗಿರುವಂಥದ್ದು ಒಂದು ವಿಪರ್ಯಾಸದ ಸಂಗತಿ. ಇದನ್ನು ನಾವು ಸತ್ಯವೇದದ ಆಧಾರದ ಮೇಲೆ ನೋಡುವುದಾದರೆ 24ನೇ ಅಧ್ಯಾಯದ 33ನೇ ವಾಕ್ಯದಲ್ಲಿ ಇನ್ನೂ ಸ್ವಲ್ಪ ನಿದ್ರೆ, ಇನ್ನೂ ತುಸು ಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವೆಯ. ಬಡತನವು ದಾರಿಗಳ್ಳನ ಹಾಗೂ ಕೊರತೆಯು ಪಂಜುಗಳ್ಳನಂತೆಯೂ ನಿನ್ನ ಮೇಲೆ ಬೀಳುವವು. ಬಡತನವು ದಾರಿಗಳ್ಳನ ಹಾಗೂ ಕೊರತೆಯು ಪಂಜುಗಳ್ಳನಂತೆಯೂ ನಿನ್ನ ಮೇಲೆ ಬೀಳುವವು. ಪ್ರೀತಿಯುಳ್ಳ ದೈವ ಜನರೇ, ಈ ವಾಕ್ಯದ ವಿಶೇಷತೆ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು,
ನಾವು ಯಾವಾಗ ಸೋಮಾರಿತನವನ್ನು ಅಭ್ಯಾಸ ಮಾಡುತ್ತೇವೆಯೋ ಆಗ ನಮ್ಮನ್ನು ಬಡತನವು, ನಮ್ಮನ್ನು ಸೋಮಾರಿತನವು ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಆವರಿಸಿಕೊಳ್ಳುವಾಗ ನಾವು ಬಿದ್ದು ಹೋಗುತ್ತೇವೆ. ಆದ್ದರಿಂದ ಈ ದೇವರ ವಾಕ್ಯ ಹೇಳ್ತದೆ, ಬಡತನವು ದಾರಿಗಳನ್ನು ಹಾಗೂ ಕೊರತೆಯು ಪಂಜು ಗಳ್ಳನಂತೆಯೂ ನಿನ್ನ ಮೇಲೆ ಬೀಳುವವು. ಅವು ಬೀಳುವಾಗ ಮನುಷ್ಯರಾಗಿ ನಾವು ಬಿದ್ದು ಹೋಗುತ್ತೇವೆ. ಆದ್ದರಿಂದ ನಮ್ಮಲ್ಲಿರುವಂಥ ಅನೇಕ ಉತ್ತಮ ವಿಷಯಗಳು, ಉತ್ತಮ ಕಾರ್ಯಗಳು ಕೂಡ ಬಿದ್ದು ಹೋಗುತ್ತವೆ. ಇದನ್ನು ನಾವು ದಾಟಿ ನಿಲ್ಲಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಪ್ರಿಯರೇ. ಹಾಗಾಗಿ ಸತ್ಯವೇದ ಶಾಲೆಯಿಂದ ನಾವು ಏನನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ, ಯಾವ ಲಾಭ ನಮಗೆ ಉಂಟು ಎನ್ನುವಂಥದ್ದನ್ನು ಒಂದರ ಹಿಂದೆ ಒಂದಾಗಿ ಗಮನಿಸಿ ನೋಡೋಣ. ಸತ್ಯವೇದದ ಮೂಲ ದೃಷ್ಟಾಂತ, ಸತ್ಯವೇದದ ಮೂಲ ಉದ್ದೇಶ, ತಲುಪು, ಬೋಧನೆ ಹೇಳು, ಪರಿವರ್ತಿಸು, ಇದರ ಜೊತೆಯಲ್ಲಿ ತಿಳುವಳಿಕೆ, ಅರಿವು ಮೂಡಿಸು ಮತ್ತು ಉತ್ಕೃಷ್ಟವಾಗಿ ಬೆಳವಣಿಗೆಯನ್ನು ಕಾಣು. ಮತ್ತೊಮ್ಮೆ ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ. ಮೊದಲನೆಯದಾಗಿ, ಸತ್ಯವೇದದಲ್ಲಿ ನಾವು ಮಕ್ಕಳನ್ನು ತಲುಪುತ್ತೇವೆ, ಮಕ್ಕಳಿಗೆ ಬೋಧಿಸುತ್ತೇವೆ, ಮಕ್ಕಳನ್ನು ಪರಿವರ್ತನೆಯ ಹಾದಿಗೆ ಕರೆತರುತ್ತೇವೆ. ಇದಾದ ಮೇಲೆ ಮಕ್ಕಳಿಗೆ ತಿಳುವಳಿಕೆಯನ್ನು ಮೂಡಿಸುವುದರ ಜೊತೆಯಲ್ಲಿ ಮಕ್ಕಳಿಗೆ ಬೆಳವಣಿಗೆಯನ್ನು ಕೂಡ ಕೊಡುತ್ತೇವೆ. ಅಂದರೆ ಮಕ್ಕಳು ಸತ್ಯವೇದದ ಭಾಗಗಳನ್ನು ತಲುಪಿ, ಸತ್ಯವೇದದ ಭಾಗಗಳಲ್ಲಿರುವಂಥ ಬೋಧನೆಗಳನ್ನು ಗ್ರಹಿಸಿಕೊಂಡು ತಮ್ಮ ಜೀವಿತದ ಹಾದಿಯಲ್ಲಿ ನಾನಾ ರೀತಿಯಲ್ಲಿ ಪರಿವರ್ತನೆಯನ್ನು ಹೊಂದಿ ಬೆಳವಣಿಗೆಯನ್ನು ಪಡೆದು ಅರಿವನ್ನು, ಜ್ಞಾನವನ್ನು ಪಡೆದುಕೊಂಡವರಾಗಿ ತಮ್ಮ ಜೀವಿತವನ್ನು ಅನುಷ್ಠಾನಕ್ಕೆ ತಂದು ಸಾಕ್ಷಿಯುತ ಜೀವಿತದಲ್ಲಿ ಬದುಕುವ ಹಾದಿಯನ್ನು ನಿಗ್ರಹಿಸಿಕೊಳ್ಳುವಂಥ ಸತ್ಯವೇದ ಶಾಲೆ ಎನ್ನುವುದಾದರೆ ಯಾವ ತಪ್ಪು ಇಲ್ಲ. ಹೌದು ಪ್ರಿಯರೇ, ಇದು ಸತ್ಯದ ಅನುಷ್ಠಾನ. ಇದನ್ನು ಗಮನಿಸಿ ನೋಡ್ರಿ. ಯಾರು ಸತ್ಯವೇದದ ಶಾಲೆಯಲ್ಲಿ ಬೆಳೆದು, ಸತ್ಯವೇದದ ಶಾಲೆಯಲ್ಲಿ ಗ್ರಹಿಸಿಕೊಂಡು, ಸತ್ಯವೇದದ ಶಾಲೆಯಲ್ಲಿ ದೇವರ ವಾಕ್ಯಗಳನ್ನು ಕೇಳಿಸಿಕೊಂಡು ಬೆಳೆದಿದ್ದಾರೋ ಅಂಥ ಮಕ್ಕಳು ಎಂದಿಗೂ ಕೂಡ ಕೆಡುವುದಕ್ಕೆ ಸಾಧ್ಯವೇ ಇಲ್ಲ. ಅಂಥ ಮಕ್ಕಳು ಕೆಟ್ಟು ಹೋಗುವುದಕ್ಕೆ ದೇವರು ತಾನು ಬಿಡುವುದೂ ಇಲ್ಲ ಎನ್ನುವಂಥದ್ದು ನನ್ನ ವ್ಯಕ್ತಿಗತವಾದಂಥ ಅನುಭವ. ಮತ್ತು ನನ್ನ ಈ ಅನುಭವದಲ್ಲಿ ನಾನು ಕಂಡುಕೊಂಡಂಥ ಕ್ರಿಸ್ತನನ್ನು ಸತ್ಯವೇದದ ಶಾಲೆಯ ಮೂಲಕ ನಾವು ಪರಿಚಯ ಮಾಡುವಾಗ ಅಷ್ಟೇ ಭದ್ರತೆಯಲ್ಲಿ ಮಕ್ಕಳು ಕೂಡ ಬೆಳೆಯುವುದರಲ್ಲಿ ಯಾವ ಸಂದೇಹ ಇಲ್ಲ. ಹೀಗಾಗಿ ಮೊದಲನೆಯದಾಗಿ ನಾವು ಉತ್ತಮ ವ್ಯಕ್ತಿಗಳಾಗಿ ಸತ್ಯವೇದ ಶಾಲೆಯು ನಮ್ಮನ್ನು ಮಾರ್ಪಡಿಸುತ್ತದೆ. ಉತ್ತಮ ಮಕ್ಕಳ ವ್ಯಕ್ತಿತ್ವದಲ್ಲಿ ನಾವು ಬೆಳೆಸುವುದಕ್ಕೆ ಸಾಧ್ಯ. ಇದಕ್ಕೆ ಅನುಗುಣವಾಗಿ ಫಿಲಿಪಿಯರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯದ 13 ಮತ್ತು 14ನೇ ವಾಕ್ಯ ನಮ್ಮನ್ನು ಹೀಗೆ ನಡೆಸುತ್ತದೆ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೆ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬಗ್ಗಿದವನಾಗಿ, ನಾನು ಯಾವಾಗ ನನ್ನ ದೇವರ ಮುಂದೆ ಎದೆ ಬಗ್ಗಿದವನಾಗಿ ನಡೆಯುತ್ತೇನೋ, ದೇವರು ಕ್ರಿಸ್ತನ ಮೂಲಕವಾಗಿ ನನ್ನನ್ನು ಮೇಲಕ್ಕೆ ಕರೆದು
ನನ್ನ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುವುದಕ್ಕೆ ಆಸ್ಪದ ಮಾಡಿಕೊಡುವಂಥವನಾಗಿದ್ದಾನೆ. ಫಿಲಿಪಿಯು ತನ್ನ ಪತ್ರಿಕೆಯಲ್ಲಿ ಹೀಗೆ ಬರೆಯುತ್ತಾ ಇದ್ದಾನೆ, ನಾನು ನನ್ನನ್ನು ಇದುವರೆಗೆ ಹಿಡಿದುಕೊಂಡವನೆಂಬುದಾಗಿ ಪರಿಗಣಿಸುವುದಿಲ್ಲ, ಆದರೆ ದೇವರು ಕ್ರಿಸ್ತನ ಮೂಲಕವಾಗಿ ಕ್ರಿಸ್ತನ ಮುಂದೆ ನನ್ನ ಹಿಂದಿನದೆಲ್ಲ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೋಸ್ಕರ ಎದೆ ಬಗ್ಗಿದವನಾಗಿ, ನನ್ನನ್ನು ನಮ್ರತೆಯಿಂದ ಎದೆ ಬಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕ ನನಗೆ ಕೊಡಲ್ಪಡುವ ಮುಂದಿನ ದಿನಗಳಲ್ಲಿ ಸಿಗುವಂಥ ಆ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಇದು ಪ್ರಾಮುಖ್ಯವಾಗಿ ನಮ್ಮಲ್ಲಿ ಇರುವಂಥ ಸಂದೇಶ. ಯಾವಾಗ ನಾನು ಸತ್ಯವೇದ ಶಾಲೆಯನ್ನು ಅನುಭವಪೂರ್ವಕವಾಗಿ ಅನುಭವಿಸುತ್ತೇನೋ, ನಾನು ದೇವರಿಗೆ ಎದೆ ಬಗ್ಗಿದವನಾಗಿ, ಹಿಂದಿನ ಸಂಗತಿಗಳನ್ನು ಬಿಟ್ಟವನಾಗಿ, ಮುಂದೆ ದೇವರು ಕೊಡುವಂಥ ಬಿರುದನ್ನು ಹಿಡಿದವನಾಗಿ, ಗುರಿ ಮಾಡಿಕೊಂಡು ಓಡುವುದಕ್ಕೆ ಆಸ್ಪದ ಮಾಡಿಕೊಡುವಂಥ ದೇವರ ವಾಕ್ಯಗಳು ನನ್ನಲ್ಲಿ ಬಿತ್ತಲ್ಪಡುವಾಗ ನಾನು ಉತ್ತಮ ವ್ಯಕ್ತಿಯಾಗಿ ಜೀವಿಸುವುದಕ್ಕೆ ಸಾಧ್ಯ ಎನ್ನುವಂಥದ್ರಲ್ಲಿ ಯಾವ ಸಂದೇಹ ಇಲ್ಲ. ಇದಕ್ಕೆ ಅನುಗುಣವಾಗಿ 15 ಮತ್ತು 16ನೇ ವಾಕ್ಯವು ಕೂಡ ಹೀಗೆ ಹೇಳ್ತದೆ, ನಮ್ಮಲ್ಲಿ ಪ್ರವೀಣರಾದವರು ಇದೇ ಅಭಿಪ್ರಾಯವುಳ್ಳವರಾಗಿರೋಣ. ಯಾವುದಾದರೂ ಒಂದು ವಿಷಯದಲ್ಲಿ ನೀವು ಬೇರೆ ಅಭಿಪ್ರಾಯವುಳ್ಳವರಾಗಿದ್ದರೆ ಅದನ್ನು ದೇವರು ನಿಮಗೆ ತೋರಿಸಿಕೊಡುವನು. ಆದರೆ ನಾವು ಯಾವ ಸೂತ್ರವನ್ನು ಅನುಸರಿಸಿ ಇಲ್ಲಿಯವರೆಗೆ ಬಂದೆವೋ ಅದನ್ನೇ ಅನುಸರಿಸಿ ನಡೆಯೋಣ. ಯಾವ ಸೂತ್ರವನ್ನು ನಾವು ಅನುಭವಪೂರ್ವಕವಾಗಿ ಹೊಂದಿಕೊಂಡು ನಡೆಯುವುದಕ್ಕೆ ನಾವು ಪ್ರಾರಂಭ ಮಾಡಿದೆವೋ ಅದನ್ನೇ ಅನುಸರಿಸಿ ನಡೆಯೋಣ ಎನ್ನುವಂಥದ್ದು ಒಂದು ಕರೆ. ಇದು ಸತ್ಯವೇದದ ಶಾಲೆಯ ಮೂಲಕವಾಗಿ ಮಕ್ಕಳಿಗೆ ಬಿತ್ತಿಸಲ್ಪಡುವಾಗ ನಾವು ಈ ಒಂದು ವಾಕ್ಯಗಳನ್ನು ಮಕ್ಕಳಿಗೆ ತಿಳಿಸಿಕೊಡುವಾಗ ಅನುಭವಪೂರ್ವಕವಾದಂಥ ಈ ಮಾತುಗಳು ಮಕ್ಕಳ ಹೃದಯದಲ್ಲಿ ಕಾರ್ಯ ಮಾಡುತ್ತೆ, ಅವರನ್ನು ಉತ್ತಮ ವ್ಯಕ್ತಿಗಳಾಗಿ ಜೀವಿಸುವುದಕ್ಕೆ ಸಾಧ್ಯ ಮಾಡಿ ಕೊಡುವಂಥದ್ದು ಆಗಿದೆ. ಇದಕ್ಕೆ ಅನುಗುಣವಾಗಿ ಮತ್ತೊಂದು ವಾಕ್ಯದಲ್ಲಿ ಪೇತ್ರನ ಪತ್ರಿಕೆ 2ನೆಯ ಪತ್ರಿಕೆ, ವಿಶೇಷವಾಗಿ 3ನೇ ಅಧ್ಯಾಯದ 18ನೆಯ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ. ಪೇತ್ರನ 2ನೆಯ ಪತ್ರಿಕೆ 3ನೇ ಅಧ್ಯಾಯ 18ನೆಯ ವಾಕ್ಯ, ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ಆತನಿಗೆ ಈಗಲೂ ಸದಾಕಾಲವೂ ಸ್ತೋತ್ರ, ಆಮೇನ್. ದೇವರು ಬಯಸುವಂಥದ್ದೇನು ಅಥವಾ ಪೇತ್ರನು ಹೇಳುವಂಥದ್ದೇನು? ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಕ್ರಿಸ್ತ ಯೇಸುವಿನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ನಾವು ಯಾವಾಗ ಕ್ರಿಸ್ತನ ವಿಷಯದಲ್ಲಿ ಜ್ಞಾನವನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡುತ್ತೇವೋ ನಮ್ಮ ಜೀವಿತದಲ್ಲಿ ಅಭಿವೃದ್ಧಿಯನ್ನು ಹೊಂದುವುದಕ್ಕೆ ಸಾಧ್ಯ. ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ, ಯಾಕೆಂದರೆ ಈಗಲೂ ಮತ್ತು ಆತನಿಗೆ ಸದಾಕಾಲವೂ ಸ್ತೋತ್ರ ಸಲ್ಲಿಸುವಂಥ ವ್ಯಕ್ತಿಗಳಾಗಿ ನಾವು ಇರಬೇಕಾದುದು ಅವಶ್ಯಕ ಎಂಬುದಾಗಿ, ಆಮೇನ್, ಹಾಗೆಯೇ ಆಗಲಿ ಎಂಬುದಾಗಿ ಪೇತ್ರನು ತಿಳಿಸುತ್ತಾನೆ. ಪ್ರಿಯರೇ, ಇದು ಮೊದಲನೆಯ ಸಂಗತಿ. ಎರಡನೆಯದು, ನಾವು ದೇವರ ಅನ್ಯೋನ್ಯತೆಯಲ್ಲಿ ಇರುವುದಕ್ಕೆ ಸತ್ಯವೇದ ಶಾಲೆ ನಮಗೆ ಅನುವು ಮಾಡಿ ಕೊಡುವಂಥದ್ದು ಆಗಿದೆ. ಸತ್ಯವೇದ ಶಾಲೆ ನಮಗೆ ದೇವರ ಅನ್ಯೋನ್ಯತೆಯಲ್ಲಿ ಬೆಳೆಯುವುದಕ್ಕೆ ಸಾಧ್ಯ ಮಾಡಿ ಕೊಡುತ್ತದೆ. ಇದನ್ನು ನೀವು ಸತ್ಯವೇದದಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿ ನೋಡುವುದಾದರೆ ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನೀವು ಈ ಮಾತುಗಳನ್ನು ನೋಡುವಿರಿ. ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯದ 6ನೆಯ ವಾಕ್ಯ, ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಬಹಳ ವಿಚಲಿತವಾದಂಥ ವಾಕ್ಯ ಅಲ್ಲ,
ಬದಲಾಗಿ ವಿಶೇಷವಾದಂಥ ಅನುಭವಪೂರ್ವಕವಾದಂಥ ವಾಕ್ಯ ಪೌಲನು ಗಲಾತ್ಯ ಸಭೆಯವರಿಗೆ ಬರೆಯುತ್ತಾನೆ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಇದು ಬಹಳ ಅವಶ್ಯಕ. ನಾವು ಅನ್ಯೋನ್ಯತೆಯಲ್ಲಿದ್ದೇವೆ ಎನ್ನುವಂಥದ್ದನ್ನು ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳಬೇಕು. ಸತ್ಯವೇದ ಶಾಲೆ ನಮ್ಮನ್ನು ಈ ಅನುಭವಕ್ಕೆ ಕರೆದೊಯ್ಯುತ್ತದೆ. ಸತ್ಯವೇದ ಶಾಲೆ ನಮ್ಮನ್ನು ಕ್ರಿಸ್ತನ ಅನುಭವದಲ್ಲಿ ಅನ್ಯೋನ್ಯತೆಯಲ್ಲಿ ದೇವರೊಟ್ಟಿಗೆ ಇರುವುದರ ಜೊತೆಯಲ್ಲಿ ದೇವರ ಅನುಯಾಯಿಗಳೊಟ್ಟಿಗೂ ಕೂಡ ನಾವು ಆ ಒಂದು ಅನ್ಯೋನ್ಯತೆಯಲ್ಲಿ ಇರುವುದಕ್ಕೆ ಅನುವು ಮಾಡಿ ಕೊಡುವುದರಲ್ಲಿ ಯಾವ ಸಂದೇಹ ಇಲ್ಲ. ಮತ್ತು 7ನೆಯ ವಾಕ್ಯ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ, ಮನುಷ್ಯನು ತಾನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ನಾನೇನನ್ನು ಬಿತ್ತುತ್ತೇನೆ ಅದನ್ನೇ ನಾನು ಕೊಯ್ಯಬೇಕು. ಇದು ವಿಶೇಷವಾದಂಥ ಒಂದು ದೇವರ ವಾಕ್ಯ. ಅರ್ಥ ಮಾಡಿಕೊಳ್ಳಬೇಕಾದರೆ ನಾನು ಯಾವುದನ್ನು ಬಿತ್ತುವೆನೋ ಅದನ್ನೇ ಕೊಯ್ಯಬೇಕಾದದ್ದು ನನ್ನ ಆದ್ಯ ಕರ್ತವ್ಯ, ಪ್ರಿಯರೇ. ಹಾಗಾಗಿ ಸತ್ಯವೇದ ಶಾಲೆ ನನ್ನನ್ನು ದೇವರ ವಾಕ್ಯದಲ್ಲಿ ನಡೆಸುವುದು ಮಾತ್ರವಲ್ಲದೆ ದೇವರ ಅನುಯಾಯಿಗಳ ಜೊತೆಯಲ್ಲಿರುವಂಥ ಬಾಂಧವ್ಯಕ್ಕೆ, ಅನ್ಯೋನ್ಯತೆಗೆ ನನ್ನನ್ನು ಸೇರಿಸುವಂಥದ್ದು ಆಗಿಯದೆ. ಮತ್ತು ನನ್ನನ್ನು ಹೀಗೆ ಎಚ್ಚರಿಸುವಂಥದ್ದು, ದೇವರು ತಿರಸ್ಕಾರ ಸಹಿಸುವನಲ್ಲ, ಮೋಸ ಹೋಗಬೇಡಿರಿ, ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಕೊಯ್ಯಬೇಕು. ಇದನ್ನು ಕೂಡ ಸತ್ಯವೇದ ಶಾಲೆ ನನಗೆ ತಿಳಿಸಿ ಕೊಡುವಂಥದ್ದು ಆಗಿದೆ. ಮೊದಲನೆಯದಾಗಿ ನಾನು ಉತ್ತಮ ವ್ಯಕ್ತಿಯಾಗಿ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯ ಮಾಡಿಕೊಡುವಂಥದ್ದು ಸತ್ಯವೇದ ಶಾಲೆ. ಎರಡನೆಯದಾಗಿ ದೇವರ ವಾಕ್ಯದ ಪ್ರಭಾವದಲ್ಲಿ ಬೆಳೆದು ದೇವರ ವಾಕ್ಯದ ಪ್ರಭಾವವನ್ನು ಬೋಧಿಸುವವರೊಟ್ಟಿಗೆ ನಾನು ಕೂಡ ಹಂಚಿಕೊಂಡು ಅನ್ಯೋನ್ಯತೆಯಲ್ಲಿ ಬದುಕುವಂಥದ್ದು, ಎಲ್ಲ ಒಳ್ಳೆಯವುಗಳನ್ನು ಅವರೊಟ್ಟಿಗೆ ಹಂಚಿಕೊಳ್ಳುವಂಥದ್ದು ಮಾತ್ರವಲ್ಲದೆ ಅವರ ಜೊತೆಯಲ್ಲಿ ಅನ್ಯೋನ್ಯತೆಯಿಂದ ಜೀವಿಸುವುದಕ್ಕೂ ಕೂಡ ಆಸ್ಪದ ಮಾಡಿ ಕೊಡುವಂಥದ್ದು ಆಗಿದೆ. ಎಚ್ಚರ ವಹಿಸುವಂಥ ದೇವರ ವಾಕ್ಯ, ದೇವರು ತಿರಸ್ಕಾರ ಸಹಿಸುವವನಲ್ಲ, ಎಚ್ಚರ ವಹಿಸಿರಿ, ಮನುಷ್ಯನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ನಾನು ಏನನ್ನು ಬಿತ್ತುವೆನೋ ಅದನ್ನೇ ಕೊಯ್ಯುವುದಕ್ಕೆ ದೇವರು ಆಸ್ಪದ ಮಾಡಿ ಕೊಡುತ್ತಾನೆ. ಇನ್ನು ಮೂರನೆಯದಾಗಿ ಸತ್ಯವೇದ ಶಾಲೆ ಯಾವಾಗಲೂ ಕೂಡ ನನಗೆ ವಾಕ್ಯಗಳ ಅಡಿದಾವರೆಗಳಲ್ಲಿ ನನ್ನ ಜೀವಿತವನ್ನು ತೊಡಗಿಸಿಕೊಡುವುದಕ್ಕೆ ಸಾಧ್ಯ ಮಾಡಿಕೊಡ್ತದೆ. ವಾಕ್ಯಗಳ ಅಡಿದಾವರೆಗಳಲ್ಲಿ ನನ್ನ ಜೀವಿತವನ್ನು ರೂಢಿಸಿಕೊಳ್ಳುವುದಕ್ಕೆ ಸಾಧ್ಯ ಮಾಡಿಕೊಡುತ್ತದೆ. ಇದಕ್ಕೆ ಅನುಗುಣವಾಗಿ ಪೌಲನು ತಿಮೋಥಿಯನಿಗೆ ಬರೆಯುವಂಥ 2ನೆಯ ಪತ್ರಿಕೆ 2ನೇ ಅಧ್ಯಾಯ ಕೆಲವು ವಾಕ್ಯಗಳನ್ನು ನಿಮ್ಮ ಮುಂದಿಡಲು ಇಷ್ಟಪಡುತ್ತೇನೆ. ಈ ಸಂಗತಿಗಳನ್ನು ಸಭೆಯವರ ಜ್ಞಾಪಕಕ್ಕೆ ತರಬೇಕು. ಕೇಳುವವರಿಗೆ ಕೇಡನ್ನು ಉಂಟು ಮಾಡುವುದೇ ಹೊರತು ಯಾವ ಪ್ರಯೋಜನಕ್ಕೂ ಬಾರದ ವಾಗ್ವಾದಗಳನ್ನು ಮಾಡಬಾರದೆಂದು ಅವರಿಗೆ ದೇವರ ಸನ್ನಿಧಿಯಲ್ಲಿ ಖಂಡಿತವಾಗಿ ಹೇಳು. ನೀನು ದೇವರ ದೃಷ್ಟಿಗೆ ಯೋಗ್ಯವಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನೂ ಆಗಿರು. ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ದೇವರ ವಾಕ್ಯ ಹೇಳ್ತದೆ, ನೀನು ಸಭೆಯ ಜ್ಞಾಪಕಕ್ಕೆ ಏನನ್ನು ತರಬೇಕು? ಕೇಳುವವರಿಗೆ ಕೇಡನ್ನು ಉಂಟು ಮಾಡುವುದೇ ಹೊರತು ಯಾವ ಪ್ರಯೋಜನಕ್ಕೂ ಬಾರದ ವಾಗ್ವಾದಗಳನ್ನು ಮಾಡಬಾರದು. ವಾದವಿವಾದಗಳು ಕ್ರೈಸ್ತ ಮಕ್ಕಳ ಬದುಕಿನಲ್ಲಿ ಇರಬಾರದು. ನೀನು ದೇವರ ದೃಷ್ಟಿಗೆ ಯೋಗ್ಯವಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು. ಅನುಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನೂ ಆಗಿರು. ಯಾವ ಅನುಮಾನಕ್ಕೂ ನಿನ್ನನ್ನು ಈಡು ಮಾಡಿಕೊಡಬೇಡ. ಉತ್ತಮವಾದಂಥ ಕೆಲಸವನ್ನು ಮಾಡುವಂಥ ಸತ್ಯವಾಕ್ಯಗಳನ್ನು ಹಿಡಿದು ಜೀವಿಸುವಂಥ ಮಗನಾಗಿ ಕಾಣಿಸಿಕೊ. ಪ್ರಾಪಂಚಿಕವಾದಂಥ ಹರಟೆ ಮಾತುಗಳಿಗೆ ದೂರವಾಗಿರು. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು.
ದೇವರ ವಾಕ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಡುವಾಗ, ಸತ್ಯವೇದ ಶಾಲೆಯು ಯಾವಾಗ ನಮಗೆ ದೇವರ ವಾಕ್ಯಗಳನ್ನು ಬೋಧಿಸುತ್ತದೆಯೋ ಆ ಬೋಧನೆಯಿಂದ ನಾವು ಉತ್ತಮ ಜೀವಿತವನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯ. ಇದನ್ನೇ ಪೌಲನು ತಿಮೋತಿಯರಿಗೆ ಬರೆಯುವಂಥ ಪತ್ರಿಕೆಯಲ್ಲಿ ಆತನು ಎಚ್ಚರಿಸಿ ಬರೆಯುತ್ತಾ ಇದ್ದಾನೆ. ಇನ್ನು ಅದೇ ಪೌಲನು ಬರೆದಂಥ 2ನೇ ತಿಮೋತಿಯನಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ: ದೈವ ಪ್ರೇರಿತವಾದಂಥ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದುದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ನಾವು ದೇವರ ವಾಕ್ಯಗಳಲ್ಲಿ ನಮ್ಮನ್ನು ಪ್ರತಿ ಭಾನುವಾರ ಶಾಲೆಯು ನಮ್ಮನ್ನು ನಡೆಸುವಾಗ ಅದು ನಮ್ಮನ್ನು ತಿದ್ದುಪಾಡಿಗೂ, ವಾಕ್ಯೋಪದೇಶಕ್ಕೂ, ಖಂಡನೆಗೂ, ನೀತಿ ಶಿಕ್ಷೆಗೂ ಅದು ಉಪಯುಕ್ತವಾಗಿದೆ. ನಾವು ಯಾವಾಗ ಇವುಗಳಿಗೆ ಒಳಪಡುತ್ತೇವೆಯೋ ಆಗ ಸಕಲ ಸತ್ಕಾರ್ಯಗಳಲ್ಲಿ ಪ್ರವೀಣರಾಗಿ ಸನ್ನದ್ಧರಾಗಿ ಜೀವಿಸುವುದಕ್ಕೆ ಸಾಧ್ಯವಾಗ್ತದೆ. ದೇವರ ವಾಕ್ಯ ಹೇಳ್ತದೆ, ಆದುದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಯಾವಾಗ ದೇವರ ವಾಕ್ಯಗಳನ್ನು ನಾವು ಯಾವಾಗ ಕೇಳಿಸಿಕೊಳ್ಳುತ್ತಾ ಬರುತ್ತೇವೋ, ಆ ವಾಕ್ಯಗಳು ದೈವ ಪ್ರೇರಿತವಾಗಿರುವುದರಿಂದ ಅದು ನಮ್ಮನ್ನು ತಿದ್ದುಪಾಟಿಗೂ, ಖಂಡನೆಗೂ, ಉಪದೇಶಕ್ಕೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದು ಯಾವಾಗಲೂ ಕೂಡ ನಮ್ಮನ್ನು ಖಂಡಿಸುತ್ತಾ, ಉಪದೇಶಿಸುತ್ತಾ, ನೀತಿ ಶಿಕ್ಷೆಗೂ, ಅನೇಕ ರೀತಿಯಲ್ಲಿ ತಿದ್ದುಪಾಟಿಗೂ ನಮ್ಮನ್ನು ಒಳಪಡಿಸುವುದರಿಂದ ದೇವರ ಮನುಷ್ಯರಾಗಿ ನಾವು ಸಕಲ ಐಶ್ವರ್ಯಗಳಿಂದ ಕೂಡಿದವರಾಗಿ ಪ್ರವೀಣರಾಗಿ ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸನ್ನದ್ಧರಾಗುವ ಹಾಗೆ ದೇವರು ನಮ್ಮನ್ನು ನಡೆಸುವಂಥದ್ದರಲ್ಲಿ ಯಾವ ಸಂದೇಹ ಇಲ್ಲ ಪ್ರಿಯರೇ. ಹಾಗಾಗಿ ಸತ್ಯವೇದ ಶಾಲೆ ನಮ್ಮನ್ನು ದೇವರ ವಾಕ್ಯದಲ್ಲಿಯೂ ಉತ್ತಮ ಮಕ್ಕಳಾಗಿಯೂ ಮಾತ್ರವಲ್ಲದೆ ದೇವರ ಅನ್ಯೋನ್ಯತೆಯಲ್ಲಿಯೂ ಬೆಳೆಯುವುದಕ್ಕೆ ಸಾಧ್ಯ. ಸತ್ಯವೇದ ಶಾಲೆ ಪ್ರಾಮುಖ್ಯವಾಗಿ ನಾವು ಮಕ್ಕಳನ್ನು ತಲುಪುವುದಕ್ಕೂ, ಮಕ್ಕಳಿಗೆ ಬೋಧನೆಯನ್ನು ಮಾಡುವುದಕ್ಕೂ, ಮಕ್ಕಳನ್ನು ಪರಿವರ್ತನೆಯ ಹಾದಿಯಲ್ಲಿ ನಡೆಸುವುದಕ್ಕೂ, ಮಕ್ಕಳನ್ನು ಬೆಳವಣಿಗೆಯ ಹಾದಿಯಲ್ಲಿ ಕಾಣುವುದಕ್ಕೂ ಮತ್ತು ಮಕ್ಕಳು ಅರಿವನ್ನು ಹೊಂದಿದವರಾಗಿ, ತಿಳುವಳಿಕೆಯುಳ್ಳವರಾಗಿ, ಸಕಲ ಸತ್ಕಾರ್ಯಗಳಿಗೆ ಸನ್ನದ್ಧರಾಗುವ ಹಾಗೆ ಅವರನ್ನು ಮಾರ್ಪಡಿಸುವುದಕ್ಕೂ ಯೋಗ್ಯತಾ ಪತ್ರವನ್ನು ನಾವು ಸತ್ಯವೇದದ ಮೂಲಕವಾಗಿ ಅವರು ಹೊಂದಿಕೊಳ್ಳುವುದಕ್ಕೂ ಆಸ್ಪದ ಮಾಡಿಕೊಡುವಂಥ ಸತ್ಯವೇದ ಶಾಲೆಯನ್ನು ಎತ್ತಿ ಹಿಡಿಯಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಹೀಗಾಗಿ ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯದ 28ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ: ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ. ಇದು ನಮಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಕೆ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ. ದೇವರು ಒಂದು ಜವಾಬ್ದಾರಿಕೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ. ನಾನು ಸಭೆಯ ವಿಷಯದಲ್ಲಿಯೂ, ಸಭೆಯ ಹಿಂಡಿನ ವಿಷಯದಲ್ಲಿಯೂ, ಸಭೆಯ ಮಕ್ಕಳ ವಿಚಾರದಲ್ಲಿಯೂ ಉತ್ತಮವಾದಂಥ ಕೆಲಸಗಳನ್ನು ಮಾಡುವುದಕ್ಕೆ ನಾನು ನನ್ನನ್ನು ತೊಡಗಿಸಿಕೊಳ್ಳಬೇಕು. ಇಲ್ಲಿಯವರೆಗೆ ತೊಡಗಿಸಿಕೊಳ್ಳದೆ ಹೋಗಿರುವುದಾದರೆ ಈ ವಾಕ್ಯಗಳು ನನ್ನನ್ನು ಎಚ್ಚರಿಸಿವೆ. ಮುಂದಿನ ದಿನಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸೋಣ. ಇಲ್ಲಿಯವರೆಗೆ ತೊಡಗಿಸಿಕೊಂಡಿರುವುದಾದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಬ್ಬರು ತೊಡಗಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸೋಣ, ಪ್ರೇರೇಪಿಸೋಣ. ಅವರನ್ನು ಈ ವಾಕ್ಯಗಳ ಅಡಿದಾವರೆಗಳಲ್ಲಿ ನಡೆಸೋಣ. ಪ್ರಾರ್ಥಿಸೋಣವೇ. ಸರ್ವಶಕ್ತನಾದ ದೇವರೇ,
ನಿನ್ನ ಕೃಪೆ ಮತ್ತು ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ವಿಶ್ವದ ಭಾನುವಾರ ಶಾಲೆಯ ದಿನಾಚರಣೆಯನ್ನು ಮಾಡುವಂಥ ಈ ಸಂದರ್ಭದಲ್ಲಿ ಎಲ್ಲ ಸಭೆಯ ಸಬ್ಬತ್ ಶಾಲಾ ಮಕ್ಕಳನ್ನು ಪ್ರಪಂಚಾದ್ಯಂತ ಅನುಷ್ಠಾನದಲ್ಲಿ ಇರುವಂಥ ಸಬ್ಬತ್ ಶಾಲಾ ಕೊಠಡಿಗಳನ್ನು, ಕೆಲಸ ಮಾಡುತ್ತಿರುವಂಥ ಸಬ್ಬತ್ ಶಾಲಾ ಸಿಬ್ಬಂದಿಗಳನ್ನು, ಸಬ್ಬತ್ ಶಾಲೆಯಲ್ಲಿ ದುಡಿಯುವಂಥ ಉಪನ್ಯಾಸಕರುಗಳನ್ನು, ಉಪಾಧ್ಯಾಯಿನಿಯರುಗಳನ್ನು, ಆ ಸಬ್ಬತ್ ಶಾಲೆಗಳಲ್ಲಿ ನೋಂದಾಯಿಸಿಕೊಂಡು ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಳ್ಳುವಂಥ ಪ್ರಪಂಚಾದ್ಯಂತ ಇರುವಂಥ ಮಕ್ಕಳನ್ನು ನಿನ್ನ ಸನ್ನಿಧಾನದಲ್ಲಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಇಲ್ಲಿಯವರೆಗೆ ನಡೆಸಿರುವಂಥ ಈ ಸೇವೆಯನ್ನು ನೀನು ಬಲ್ಲಾತನಾಗಿದ್ದೆ. ರಾಬರ್ಟ್ ರೈಕಿ ಎನ್ನುವಂಥ ನಿನ್ನ ವಿಶ್ವಾಸಿಯ ಮೂಲಕವಾಗಿ ಪ್ರಾರಂಭವಾದಂಥ ಈ ಒಂದು ಉದ್ದೇಶಿತವಾದಂಥ ಶಾಲೆ ಕ್ರಮೇಣವಾಗಿ ನಿನ್ನ ವಾಕ್ಯಗಳನ್ನೇ ಪ್ರತಿಬಿಂಬಿಸಿ ಜೀವಿಸುವುದಕ್ಕೆ, ಕಾರಣಕರ್ತರಾಗಿ ಬಾಳುವುದಕ್ಕೆ, ಮಕ್ಕಳನ್ನು ಪೋಷಿಸುವುದಕ್ಕೆ, ಮಕ್ಕಳನ್ನು ಬೆಳೆಸುವುದಕ್ಕೆ, ಮಕ್ಕಳನ್ನು ಪರಿವರ್ತಿಸುವುದಕ್ಕೆ, ಮಕ್ಕಳನ್ನು ತಲುಪುವುದಕ್ಕೆ, ಮಕ್ಕಳನ್ನು ಪ್ರಬೋಧಿಸುವುದಕ್ಕೆ ಕೊಟ್ಟಂಥ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಮಕ್ಕಳನ್ನು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಬಾಲಾರಭ್ಯ ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಂಡವರಾಗಿ, ನಿನ್ನ ವಾಕ್ಯಗಳಲ್ಲೇ ಬೆಳೆದು, ನಿನ್ನ ವಾಕ್ಯಗಳಲ್ಲೇ ಪರಿವರ್ತನೆ ಹೊಂದಿ, ನಿನ್ನ ವಾಕ್ಯಗಳಲ್ಲೇ ಬೆಳವಣಿಗೆಯನ್ನು ಹೊಂದಿಕೊಂಡವರಾಗಿ, ನಿನ್ನ ವಾಕ್ಯಗಳ ಹಿನ್ನೆಲೆಯಲ್ಲಿ ಬೆಳವಣಿಗೆಯನ್ನು ಹೊಂದಿಕೊಂಡು ಸಕಲ ಸತ್ಕಾರ್ಯಗಳಲ್ಲಿ ಸನ್ನದ್ಧರಾಗಿ ದುಡಿಯುವ ಹಾಗೆ ಅವರನ್ನು ಮಾರ್ಪಡಿಸಿ ನಡೆಸೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಈ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂಬುದಾಗಿ ಕರೆಯಿದ್ದರೂ ನಮ್ಮ ನಾನಾ ವೈಯಕ್ತಿಕ ಕಾರಣಗಳಿಂದ ತೊಡಗಿಸಿಕೊಳ್ಳದೆ ಹೋಗಿರುವಂಥವರನ್ನು ನೀನು ಮನ್ನಿಸಿ ಈ ಸೇವೆಯಲ್ಲಿ ಮುಂದಿನ ದಿನಗಳಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಕೃಪೆ ಮಾಡು. ಈ ಸೇವೆಯಲ್ಲಿ ತೊಡಗಿಸಿಕೊಂಡು ಈಗಾಗಲೇ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಅವರಿಗೆ ಸೌಭಾಗ್ಯದ ಜೀವಿತವನ್ನು ದಯಪಾಲಿಸಿಕೊಟ್ಟಿದೆಯಲ್ಲ, ನೀನು ತಾನೇ ಅವರನ್ನು ಹೇರಳವಾಗಿ ಆಶೀರ್ವದಿಸಿ, ಅವರನ್ನು ಮುಟ್ಟಿ ಆಶೀರ್ವದಿಸಿ, ಅವರ ಅಗತ್ಯತೆಗಳು ಏನೆಂಬುದಾಗಿ ನೀನು ಬಲ್ಲಾತನಾಗಿದೆ. ಅವುಗಳನ್ನು ಅವರಿಗೆ ಪೂರೈಸಿಕೊಟ್ಟು ನಿನ್ನ ಚಿತ್ತದ ಮೇರೆಗೆ ಅವರನ್ನು ಮುಂದಿನ ದಿವಸಗಳಲ್ಲಿ ಮಕ್ಕಳ ಮಧ್ಯದಲ್ಲಿ ಇನ್ನೂ ಹೆಚ್ಚಾದಂಥ ಉತ್ಕೃಷ್ಟವಾದಂಥ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಕೃಪೆ ಮಾಡು. ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು, ಅವರ ಕೊರತೆಗಳನ್ನು ನೀಗಿಸಿ, ಅವರ ಕಣ್ಣೀರನ್ನು ಒರೆಸಿ, ಅವರ ಕಾಯಿಲೆಗಳನ್ನು ಸ್ವಸ್ಥ ಮಾಡಿ, ಅವರ ಎಲ್ಲ ಸಮಸ್ಯೆಗಳಿಂದ ಅವರನ್ನು ಬೆಳೆಸಿ, ಸಂತೋಷದಲ್ಲಿಯೂ ಸೌಖ್ಯದಲ್ಲಿಯೂ ಸಂಭ್ರಮದಲ್ಲಿಯೂ ಐಕ್ಯತೆಯಲ್ಲಿಯೂ ಅನ್ಯೋನ್ಯತೆಯಲ್ಲಿಯೂ ವಿಶ್ವಾಸದಲ್ಲಿಯೂ ನಿರೀಕ್ಷೆಯಲ್ಲಿಯೂ ನಂಬಿಕೆಯಲ್ಲಿಯೂ ನಿನ್ನನ್ನೇ ಆತುಕೊಂಡು ಸನ್ನದ್ಧರಾಗಿ ಜೀವಿಸುವ ಹಾಗೆ ಅವರನ್ನು ಕರೆದಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಅವರನ್ನು ಆಶೀರ್ವದಿಸಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಅವರನ್ನು ಈ ಬಾಳ್ವೆಯನ್ನು ಅವರಿಗೆ ದಯಪಾಲಿಸಿಕೊಟ್ಟು ನೀನೇ ಜೀವವುಳ್ಳ ಕರ್ತನೆಂಬುದಾಗಿ ಅವರಿಗೆ ತೋರ್ಪಡಿಸಿಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಪ್ರಾರ್ಥನೆಯನ್ನು ಕ್ರಿಸ್ತ ಯೇಸುವಿನ ಮಧುರ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ಸ್ವಾಮಿ. ಆಮೇನ್. ಪ್ರೀತಿಯುಳ್ಳ ದೇವ ಜನರೇ, ಈ ವಾಕ್ಯಗಳನ್ನು ಮತ್ತೊಬ್ಬರಿಗೆ ತಲುಪಿಸುವ ಭಾರ ನಿಮ್ಮದು. ಮುಂದಿನ ದಿನಗಳಲ್ಲಿ ಈ ವಾಕ್ಯಗಳು ಅನೇಕ ಜನರನ್ನು ತಲುಪಲಿ, ಅನೇಕ ಜನರು ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳಲಿ, ಅನೇಕ ಜನರು ಪರಿವರ್ತನೆಯನ್ನು ಹೊಂದಿಕೊಳ್ಳಲಿ. ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸಲಿ. ಎಲ್ಲ ಘನಮಾನ ಸ್ತುತಿ ಸ್ತೋತ್ರಗಳು ನಮ್ಮ ಪ್ರಭುವಾದಂಥ ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರಿಗೆ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ದೀರ್ಘವಾಗಿ ಸದಾಕಾಲ ಆತನಿಗೆ ಒಪ್ಪಿಸಿಕೊಡುತ್ತಾ, ಆತನಿಗೆ ಮಹಿಮೆ ಸಲ್ಲಿಸುತ್ತಾ ಘನಮಾನ ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸುತ್ತೇವೆ. ಆಮೇನ್. ಥ್ಯಾಂಕ್ ಯು ಜೀಸಸ್.